ನಾವು ನವೆಂಬರ್ 1ನೇ ತಾರೀಖನ್ನು ಕನ್ನಡದ ರಾಜ್ಯೋತ್ಸವ ದಿವಸ ಅಂತ ಆಚರಿಸ್ತಾ ಇದ್ದೀವಿ. ಮೊದಲು ನಮ್ಮ ಕರ್ನಾಟಕ ಹರಿದು ಹಂಚಿ ಹೋಗಿತ್ತು. ಮದ್ರಾಸ್ ಕರ್ನಾಟಕ ಒಂದು ಭಾಗ, ಮೈಸೂರು ಕರ್ನಾಟಕ ಒಂದು ಭಾಗ, ಕೊಡಗು ಕರ್ನಾಟಕ ಒಂದು ಭಾಗ, ಮುಂಬೈ ಕರ್ನಾಟಕ ಒಂದು ಭಾಗ, ಹೈದರಾಬಾದ್ ಕರ್ನಾಟಕ ಒಂದು ಭಾಗ, ಎಲ್ಲ ಕಡೆಗೆ ಹರಿದು ಹಂಚಿ ಹೋಗಿದ್ದಂಥ ಕನ್ನಡವನ್ನು ಒಂದು ಕಡೆ ತರಬೇಕು, ಅದನ್ನೊಂದು ವಿಶಿಷ್ಟವಾದ ನಾಡನ್ನಾಗಿ ಮಾಡಬೇಕು ಅಂತ ಕನಸು ಕಂಡವರು ತುಂಬ ಜನ. ಅದರಲ್ಲಿ ಪ್ರಮುಖರಾದವರು ಹುಯಿಲ್ಗೋಳ್ ನಾರಾಯಣರಾಯರು. ಅವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಹೇಳಿ ಹೋರಾಡಿದಂಥವರು. ಆಲೂರು ವೆಂಕಟರಾಯರು ಅವರೆಲ್ಲ ವಿಚಾರ ಮಾಡಿ ಎಲ್ಲ ಕಡೆ ಹೋದದ್ದಂಥ ಬೇರೆ ಬೇರೆ ರಾಜ್ಯಗಳಲ್ಲಿ ಹರಿದು ಹೋದಂಥ ದೇಶವನ್ನು ತಂದು ಕೂಡಿಸಿದರು. ಮೊದಲು ಮೈಸೂರು ಪ್ರಾಂತ ಆಯಿತು, ಆನಂತರ ಕರ್ನಾಟಕ ಅಂತ ಹೆಸರಾಯಿತು. ಕನ್ನಡದ ಜನರಿಗೆ ಒಂದು ಅಭಿಮಾನದ ಸಂಕೇತ ಅಂದರೆ ಕರ್ನಾಟಕ ಕನ್ನಡದ ನಾಡು ಅಂತ. ಈ ಕನ್ನಡ ರಾಜ್ಯೋತ್ಸವವನ್ನು ತುಂಬ ಸಂಭ್ರಮವಾಗಿ ಆಚರಿಸ್ತೇವೆ ನಾವು. ಅದೊಂದು ದಿವಸಕ್ಕೆ ಆಗಬಾರ್ದು. ಕನ್ನಡದ ಸಂಭ್ರಮ ಒಂದು ದಿವಸಕ್ಕೆ ಆಗಬಾರ್ದು, ಸೀಮಿತ ಆಗಬಾರ್ದು. ಅದು ನಮ್ಮ ಬದುಕಿನಲ್ಲಿ ಬರಬೇಕು. ಕನ್ನಡ ಎಂಥ ಚಂದದ ಭಾಷೆ ಕನ್ನಡ. ದ್ರಾವಿಡ ಭಾಷೆ, ಎಷ್ಟು ಹಳೆ ಭಾಷೆ, 2000 ವರ್ಷ ಇತಿಹಾಸ ಇರುವಂಥ ಭಾಷೆ ಇದು. ಅದನ್ನು ಮರೆಯೋಕ್ಕಾಗತ್ತಾ? ನನ್ನ ತಾಯಿ ಮಾತದು. ಕನ್ನಡದಲ್ಲಿ ಎಂತೆಂಥವ್ರಾಗಿ ಹೋದರು. ಆದಿಕವಿ ಪಂಪ ತಗೋಬೇಕು, ರನ್ನ, ಜನ್ನ, ಕುಮಾರವ್ಯಾಸನಂತ ಮಾತಾಡೋರು ಇದ್ದಾರೇನ್ರಿ ಎಲ್ಲಾದರೂ ಸಿಗೋದಕ್ಕೆ? ಅವನು ಒಂದು ಮಾತು ಹೇಳ್ತೀನಿ, ಮಕ್ಕಳಿಗೆ ಗೊತ್ತಾಗಬೇಕು. ಬರೀ ಕೃಷ್ಣ ಅಂತ ಹೇಳೋದಕ್ಕೆ ಅವನು ಎಷ್ಟುದ್ದ ಹೇಳ್ತಾನೆ ಅಂದರೆ, ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ಅತುಳ ಭುಜಬಲದಿ ಕಾದಿ ಗೆಲಿದನ ಅಣ್ಣನ ಅವ್ಯಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರುತಿ ಸಲಹೋ ಗದುಗಿನ ವೀರನಾರಾಯಣ. ಬರೀ ಕೃಷ್ಣ ಅಂತ ಹೇಳ್ಬೇಕಾದ್ರೆ ಇಷ್ಟು ಸಂಬಂಧ ಹೇಳ್ಕೊಂಬರ್ತಾನಲ್ಲ. ಆ ಭಾಷೆ ಶ್ರೀಮಂತಿಕೆ ಅಂಥದ್ದು. ಅದಕ್ಕೆ ಹೇಳ್ತಾರೆ, ಇಂಥ ಕವಿಗಳು ನಮ್ಮ ಜಗತ್ತನ್ನು ಶ್ರೀಮಂತ ಮಾಡಿದ್ದಾರೆ. ಕನ್ನಡದಲ್ಲಿ ಬಹುಶಃ ತಮಗೆ ಅಭಿಮಾನ ಬರಬೇಕಾದದ್ದು ಬರೀ ಅಲ್ಲಿ ಮಾತ್ರ ನಿಂತ್ಕೊಳ್ಳಿಲ್ಲ. ಕುಮಾರವ್ಯಾಸಗೆ ಹಾಗೆ ಹರಿದು ಬಂತು. ಕನ್ನಡದಲ್ಲಿ 8 ಜ್ಞಾನಪೀಠ ಪ್ರಶಸ್ತಿ ವಿಜೇತರಿದ್ದಾರೆ. ಅಭಿಮಾನ ನಮಗೆ. ಜ್ಞಾನಪೀಠ 8 ಜನಕ್ಕೆ ಬಂದದ್ದು ಪುಟ್ಟಪ್ಪನವರಿಂದ, KV ಪುಟ್ಟಪ್ಪನವರಿಂದ. ಎಂಥ ಕವಿರಿಯವರು, ನೆನೆಸ್ಕೋಬೇಕು. ಅವೆಲ್ಲ ಓದಬೇಕು. ರಾಮಾಯಣ ದರ್ಶನಂ ಓದಬೇಕು, ಅವರ ಕವನಗಳನ್ನು ಓದಬೇಕು. ಕೆಲವು ಕವನಗಳು ಕಣ್ಣಿಗೆ ಕಿವಿಗೆ ಬೀಳ್ತವೆ ನಮಗೆಲ್ಲ. ದೋಣಿ ಸಾಗಲಿ, ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ತುಂಬ ಜನಪ್ರಿಯವಾದ ಹಾಡುಗಳು. ಅದರದ್ದು ಅಲ್ಲದೆ ಬರೆದಂಥದ್ದು. ಒಂದು ಮಾತನ್ನು ಮಕ್ಕಳಿಗೆ ಹೇಳಬೇಕು. ಪುಟ್ಟಪ್ಪನವ್ರ ಶಕ್ತಿ ಅಂತ, ಅಗಾಧವಾದ ಶಕ್ತಿ ಅಂತ ಹೇಳಬೇಕಾದ್ರೆ, ವಿವೇಕಾನಂದರು ಒಂದು ಪದ್ಯ ಬರೆದಿದ್ರು ಇಂಗ್ಲೀಷಲ್ಲಿ, ಸಾಮ್ ಆಫ್ ಸನ್ಯಾಸಿನ್ಸ್ ಅಂತ, ಸನ್ಯಾಸಿಗಳಿಗೆ ಒಂದು ಗೀತೆ ಅಂತ. ಅದನ್ನು ಸನ್ಯಾಸಿ ಗೀತೆ ಅಂತ ಕುವೆಂಪು ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ನನಗನಿಸೋ ಮಟ್ಟಿಗೆ ಕುವೆಂಪು ಅವರ ಕನ್ನಡ ಅನುವಾದ ವಿವೇಕಾನಂದರ ಮೂಲಕ್ಕಿಂತ ಚೆನ್ನಾಗಿದೆ. ಎಂಥ ಅದ್ಭುತವಾಗಿ ಬರೆದಿದ್ದಾರೆ. ಏಳು ಮೇಲೇಳು ಏಳು ಸಾಧುವೆ ಹಾಡು ತ್ಯಾಗಿಯ ಹಾಡನು, ಹಾಡಿನಿಂದೆಚ್ಚರಿಸು ಮಲಗಿಯ ನಮ್ಮ ಈ ತಾಯ್ನಾಡನು ಅಂಥ ಪುಟ್ಟಪ್ಪನವರು ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರು. ಬೇಂದ್ರೆ ಶಬ್ದ ಬ್ರಹ್ಮ, ವರಕವಿ. ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನಿ ಊರಿಗೆ. ಬರೆದಿದ್ದು ಎಂಥ ಸಂದರ್ಭ ಗೊತ್ತಾ? ಕೆಲಸ ಇಲ್ಲ, ಊಟಕ್ಕಿಲ್ಲ, ಅಂಥ ಹೊತ್ತಲ್ಲಿ ಸಂಭ್ರಮದ ಹಾಡು ಬರೀತಾರಲ್ರಿ. ಮಗ ಸತ್ತ ಬಿದ್ದಾಗ ಹೆಂಡತಿ ಕಡೆ ನೋಡಿ ಆಕೆ ಇವ್ರ ಕಡೆ ನೋಡಿದಾಗ ಬರೀತಾಳೆ, ನೀ ಹಂಗೆ ನೋಡಬೇಡ ನನ್ನ, ನೀ ಹಂಗೆ ನೋಡಿದ್ರೆ ನಾ ಹೆಂಗೆ ನೋಡಲೆ ನಿನ್ನ. ದುಃಖದ ಒಡಲಿನೊಳಗೆ ಇಂಥ ಹಾಡು ಬರೋಕ್ಕೆ ಸಾಧ್ಯ ಇದೆಯಾ? ಇದು ಶಬ್ದಬ್ರಹ್ಮ ಬೇಂದ್ರೆಯವ್ರದ್ದು. ಅವ್ರಿಗೆ ಜ್ಞಾನಪೀಠ ಬಂತು. ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕನ್ನಡದ ಆಸ್ತಿಯಾದಂಥವ್ರು, ಸಣ್ಣ ಕಥೆಗಳ ಜನಕ. ಅವ್ರ ಬಗ್ಗೆ ನಮಗೆ ಗೊತ್ತಿರಬೇಕಲ್ವ. VK ಗೋಕಾಕರು ಭಾರತ ಸಿಂಧು ರಶ್ಮಿಯನ್ನು ಬರೆದು ಜಗತ್ಪ್ರಸಿದ್ಧರಾದವರು, ಇಂಗ್ಲೀಷ್ ಪ್ರೊಫೆಸರು. ಕನ್ನಡದಲ್ಲಿ ಮಾಡಿದಂಥ ಕಾಂಟ್ರಿಬ್ಯೂಷನ್ ಎಷ್ಟು ದೊಡ್ಡದು ಗೊತ್ತಾ? ಅವರೆಲ್ಲ ದೊಡ್ಡವರು. ಶಿವರಾಮ್ ಕಾರಂತರು ಒಬ್ಬ ವ್ಯಕ್ತಿ ಅಲ್ಲ, ಒಂದು ಸಂಸ್ಥೆ, ಒಂದು ವಿಶ್ವವಿದ್ಯಾಲಯ ಮಾಡಲಾರದಂಥ ಕೆಲಸವನ್ನು ಅವರು ಮಾಡಿದರು. ಮಕ್ಕಳ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದಾರೆ. ಕಾದಂಬರಿಕಾರರಾಗಿ, ವಿಮರ್ಶಕರಾಗಿ ನೆನೆಸ್ಕೋಬೇಕ್ರಿ. ಅವ್ರದ್ದೆಲ್ಲ ಪುಸ್ತಕಗಳು ಓದಬೇಕು ನಾವು. ಆನಂತರ ನಮ್ಮ ಬಂದಂಥವರು ಅನಂತಮೂರ್ತಿಗಳು, UR ಅನಂತಮೂರ್ತಿಯವರು. ಅವರು ಬರೆದಂಥ ಚಿತ್ರಗಳು, ಅವರು ಬರೆದಂಥ ಕಾದಂಬರಿಗಳು, ವಿಮರ್ಶೆಗಳನ್ನು ಓದಬೇಕು. ಪದ್ಯಗಳನ್ನು ಓದೋದು ಹೇಗೆ ಅಂತ, ಕಾವ್ಯವೋ ಬಗೆ ಅಂತ ಕಲಿಸಿದಂಥವ್ರು ಚಂದ್ರಶೇಖರ್ ಕಂಬಾರ್ ಅವರು. ಚಂದ್ರಶೇಖರ್ ಕಂಬಾರ್ ನಾಟಕ ಅದ್ಭುತ. ಅವರು ನಾಟಕಕಾರರಾಗಿ, ಕನ್ನಡದ ಪ್ರಾಧ್ಯಾಪಕರಾಗಿ, ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿ
ಅದರ ಜೊತೆಗೆ ಸಿನಿಮಾ ನಟರಾಗಿ ನಿರ್ದೇಶಕರಾಗಿ ಮಾಡಿದಂಥ ಕೆಲಸ ಅಭೂತಪೂರ್ವ ಅಲ್ವಾ. ಇವರೆಲ್ಲ ದೊಡ್ಡವರು. ಇಂಥ ಜ್ಞಾನಪೀಠ ಪರಂಪರೆ ಬಂದದ್ದು ನಮ್ಮ ಕನ್ನಡ ನಾಡಿಗೆ ಅಂತ ಗೊತ್ತಾಗಬೇಕು. ಹಾಗಾದರೆ ನಾವು ಕನ್ನಡವನ್ನು ಬರೀ ಹಬ್ಬ ಮಾಡಿದರೆ ಸಾಕ ಒಂದು ದಿವಸ? ಸಾಲೋದಿಲ್ಲ. ಕನ್ನಡವನ್ನು ಉಳಿಸ್ಬೇಕು. ನಾವು ಉಳಿಸ್ಬೇಕಾದ್ರೆ ಏನು ಮಾಡಬೇಕು? ಒಂದೇ ಒಂದು ಮಾತು ಹೇಳೋದು, ಯಾವ ಭಾಷೆಯನ್ನು ನಾವು ಬಳಸ್ತೀವೋ ಅದು ಉಳಿತದೆ, ಯಾವ ಭಾಷೆಯನ್ನು ನಾವು ಬಳಸೋದಿಲ್ವೋ ಅದು ಉಳಿಯೋಲ್ಲ. ಪ್ರಪಂಚದಲ್ಲಿ ಎಷ್ಟೊಂದು ಭಾಷೆಗಳು ಬಳಸಲಾರದೆ ಹೋಗ್ಬಿಟ್ಟಿದ್ದಾವೆ, ಈಗ ಸಿಗೋದೇ ಇಲ್ಲ. ಹಾಗೆ ನಮ್ಮ ಕನ್ನಡ ಆಗಬಾರ್ದು. ಬಳಸೋದಂದ್ರೆ ಏನು ಮಾಡಬೇಕು? ನಾನು ಮಕ್ಕಳಿಗೆ, ಶಿಕ್ಷಕರಿಗೆ, ಪಾಲಕರಿಗೆ ಈ ಮೂಲಕ ಹೇಳೋದೇನು ಅಂದರೆ, ದಯವಿಟ್ಟು ಮನೆಯಲ್ಲಿ ಕನ್ನಡವನ್ನು ಬಳಸಿ, ಕನ್ನಡವನ್ನು ಮಾತಾಡಿ. ಎಷ್ಟು ಸುಂದರವಾದ ಭಾಷೆ, ಬಳಸಬೇಡವೆ? ಅದಕ್ಕೇನು ಮಾಡಬೇಕು? ನನಗೊಂದು ಹೇಳಿಕೊಟ್ಟದ್ದನ್ನು ಹೇಳ್ತೀನಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಒಂದು ವಿಶೇಷ ವಿಷಯ ಕಲಿಸ್ಕೊಟ್ರು 45 ವರ್ಷಗಳ ಹಿಂದೆ. ಇಲ್ಲಿವರೆಗೂ ಮಾಡ್ತಾ ಬಂದಿದ್ದೇನೆ ನಾನು. ಮನೆಯಲ್ಲಿ ಏನಾದರೂ ಪುಸ್ತಕ ಓದ್ತೀರಾ ಮೇಷ್ಟ್ರೆ ಅಂತ ಕೇಳಿದರು. ಓದ್ತೀನಲ್ಲ ಸರ್, ನಾನು ಮೇಷ್ಟ್ರ ಅಲ್ವಾ ಅಂದೆ. ನೀವು ಓದೋದಲ್ಲ ಸ್ವಾಮಿ, ಮನೆಯಲ್ಲಿ ಎಲ್ಲರೂ ಕೂತು ಓದ್ತೀರಾ ಅಂದರು. ಇಲ್ಲ ಅಂದೆ. ಮಾಡಿ, ದಯವಿಟ್ಟು ಮಾಡಿ. ಮನೆಯಲ್ಲಿ ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಓದಿ ಏನಾದರೂ ಅಂದರು. ನನ್ನ ತಲೆಗೆ ಬಂದುಬಿಡ್ತು. ಮಾಡಬೇಕು ಅಂದ್ಕೊಂಡೆ. ಮನೆಗೆ ಬಂದು ಎಲ್ರಿಗೂ ಇಷ್ಟ ಆಗುವಂಥದ್ದು ಯಾವುದು ಓದಬೇಕು ನಾನು? ನನ್ನ ತಂದೆ, ನನ್ನ ತಾಯಿ, ನನ್ನ ಹೆಂಡತಿ, 2 ಮಕ್ಕಳು. ಊಟ ಆದಮೇಲೆ ರಾತ್ರಿ ಎಲ್ಲರೂ ಕೂತ್ಕೋತಾ ಇದ್ವಿ. ಕೂತ್ಕೊಂಡು ನಾನು ಕುಮಾರವ್ಯಾಸ ಭಾರತದ ಒಂದು ಸಂಧಿ ಓದಬೇಕು ಅಂತ ಶುರು ಮಾಡಿದೆ. ಅದನ್ನು ಪದ ಬಿಡಿಸಿ, ನನಗೆ ಓದೋಕ್ಕೆ ಬರುತ್ತೆ, ಪದಗಳನ್ನು ಬಿಡಿಸಿ ಅರ್ಥ ಮಾಡಿ ಹೇಳೋದು. ನನ್ನ ತಂದೆ ಒಂದೇನೋ ಪ್ರಶ್ನೆ ಕೇಳಬೇಕು, ನನ್ನ ತಾಯಿ ಒಂದೇನೋ ಉತ್ತರ ಕೊಡಬೇಕು, ಹೆಂಡತಿ ಒಂದೇನೋ ಕೇಳೋದು, ಮಕ್ಕಳೊಂದೇನೋ ಪ್ರಶ್ನೆ ಕೇಳೋರು. ಹೀಗೆ ಮಾತಾಡ್ತಾ ಮಾತಾಡ್ತಾ ಏನಾಯಿತು ಗೊತ್ತಾ? ನಾನು ಆ ಕುಮಾರವ್ಯಾಸ ಭಾರತದ ನಾಂದಿ ಪದ್ಯಗಳನ್ನು ದಿನ ಹೇಳ್ತಿರ್ಬೇಕಾದ್ರೆ ನನ್ನ ಮಕ್ಕಳಿಗೆ ಎಲ್ಲ ಪದ್ಯ ಇವತ್ತಿಗೂ ಬಾಯಿಗೆ ಬರುತ್ತದೆ. ನಾನು ಶ್ರೀ ವನಿತೆ ಅರಸನೆ ಅಂತ ಶುರು ಮಾಡಿದರೆ ಎಲ್ಲರೂ ಶುರು ಮಾಡ್ತಾರೆ ಮನೇಲಿ. ನನಗೊಂದು ಸಂತೋಷ, ಕುಮಾರವ್ಯಾಸ ಇನ್ನೊಂದು ತಲೆಮಾರು ಬದುಕಿದ ಅಂತ. ಮಂಕುತಿಮ್ಮನ ಕಗ್ಗ ನಾನು ಓದ್ತೇನೆ ಮನೇಲಿ. ನನ್ನ ಮಕ್ಕಳು ಕೂತು ಕೇಳ್ತಾರೆ, ಹೆಂಡತಿ ಮಕ್ಕಳೆಲ್ಲ ಕೇಳ್ತಾರೆ. ನನ್ನ ಮೊಮ್ಮಗಳಿದ್ದಾಳೆ ಈಗ 9 ವರ್ಷದವಳು. ದಿನ ಬರ್ತಾಳೆ, ಅಜ್ಜ ಕಗ್ಗ ಹೇಳು ಅಂತಾಳೆ. ಮಂಕುತಿಮ್ಮನ ಕಗ್ಗದೊಂದು 4 ಪದ್ಯ 10 ಪದ್ಯ ಬಾಯಿಗೆ ಬರುತ್ತೆ ಆ ಮಗುಗೆ. ನನಗೆ ಸಂತೋಷ. ಗುಂಡಪ್ಪನವ್ರು ಇನ್ನೆರಡು ತಲೆಮಾರಿ ಬದುಕೊಂಡ್ರು. ಇದ್ರ ಮೂಲಕ ಏನಾಗತ್ತೆ? ನಾನು ಮಂಕುತಿಮ್ಮನ ಕಗ್ಗ ದಿನಾಲೂ ಮನೆಯಲ್ಲಿ ಹೇಳ್ತಾ ಇರ್ತೀನಿ. ನನ್ನ ಮಗ ಇಂಗ್ಲೆಂಡಿಗೆ ಹೋದ ಕಲಿಯೋದಕ್ಕೆ. ಅಲ್ಲೊಂದು ಪತ್ರ ಬರೆದಿದ್ದ, ಅಪ್ಪ ನನ್ನ ಕಗ್ಗ ಮಿಸ್ ಆಗ್ತಾ ಇದೆ, ಈಗ ಕಗ್ಗ ಸಿಗ್ತಾ ಇಲ್ಲ, ಏನು ಮಾಡಬೇಕು? ನೀನು ರೆಕಾರ್ಡ್ ಮಾಡಿ ಕಳಿಸು ಅಂದ. ನನ್ನ ಧ್ವನಿಯಲ್ಲೇ ಮಾಡಿ ಒಂದು 120, 200, 300 ಪದ್ಯಗಳನ್ನು ರೆಕಾರ್ಡ್ ಮಾಡಿ ಕಳಿಸಿದೆ ಅವನಿಗೆ. ಈಗ ಅವನ ಬಾಯಿಗೆ ಒಂದು 100 ಪದ್ಯ ಕಗ್ಗ ಬರುತ್ತೆ. ನನಗೆ ಸಂತೋಷ ಆಯಿತು. ಗುಂಡಪ್ಪನವ್ರು ಬರೆದಿರೋದು ಪುಸ್ತಕದಲ್ಲಿ ಇರೋದಕ್ಕಲ್ಲ, ಜನರ ಹೃದಯಕ್ಕೆ ಮುಟ್ಟಬೇಕು. ಆ ಪದ್ಯಗಳ ಮೂಲಕ ಕನ್ನಡದ ಸೊಗಸು ಅರ್ಥ ಆಗಬೇಕು, ಭಾಷೆ ಬಗ್ಗೆ ಅಭಿಮಾನ ಬರಬೇಕು. ಹಾಗೆ ಕನ್ನಡವನ್ನು ಉಳಿಸುವಂಥ ಕೆಲಸವನ್ನು ನಾವೆಲ್ಲರ ಮನೆಗಳಲ್ಲಿ ಮಾಡಬೇಕು. ಅನ್ಬೋದು, ನಾನು ಕುಮಾರವ್ಯಾಸ ಭಾರತ ಓದೋಕ್ಕಾಗಲ್ಲ, ಏನು ಮಾಡಬೇಕು? ಕಗ್ಗ ಓದೋಕ್ಕಾಗಲ್ಲ, ಬೇಡ, ಗದ್ಯ ಓದಿ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಕಥೆಗಳನ್ನು ಓದಿ, ಗುರು ರಾಮಸ್ವಾಮಿ ಅಯ್ಯಂಗಾರ್ ಪದ್ಯಗಳನ್ನು ಓದಿ, ಅವ್ರು ಬರೆದಂಥ ಜೀವನ ಚರಿತ್ರೆ ಓದಿ. ಅಮೇರಿಕದ ಬಗ್ಗೆ ಬರೆದಿದ್ದಾರೆ ಗುರು ರಾಮಸ್ವಾಮಿ ಅಯ್ಯಂಗಾರು, ತಮ್ಮ ಹಳ್ಳಿ ಜನರ ಬಗ್ಗೆ ಬರೆದಿದ್ದಾರೆ, ಗದ್ಯದಲ್ಲಿ ಬರೆದಿದ್ದಾರೆ. ಗದ್ಯವನ್ನು ಓದಿ, ದಿನಕ್ಕೆ ಒಂದು ಗದ್ಯ ಓದಿಪ್ಪ, 10 ನಿಮಿಷ ಓದಿ. ಓದಿದಾಗ ಅನಿಸುತ್ತೆ ಇಂಥ ಒಂದು ವಿಶೇಷವಾದಂಥ ಸಂಪತ್ತಿಗೆ ನಾವು ವಾರಸುದಾರಾಗಿದ್ದೀವಿ, ಅದು ಗೊತ್ತೇ ಇಲ್ಲ. ಮಾಸ್ತಿ ಒಂದು ಮಾತು ಹೇಳೋರು, ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಕಪಾಟಿದೆ. ಆ ಕಪಾಟಿನಲ್ಲಿ 100 ಕೋಟಿ ರೂಪಾಯಿ ಹಣ ಇದೆ. ಆದರೆ ಮನುಷ್ಯ ಭಿಕ್ಷೆ ಬೇಡ್ತಿದ್ದಾನೆ, 10 ರೂಪಾಯಿ ಕೊಡ್ರಿ, 10 ರೂಪಾಯಿ ಕೊಡ್ರಿ ಅಂತ. ಯಾರೋ ಕೇಳಿದಂತ, ಅಲ್ಲಯ್ಯ ನೀನು ಕಪಾಟಲ್ಲಿ 100 ಕೋಟಿ ಇದೆಯಲ್ಲ, ಯಾಕೆ ಭಿಕ್ಷೆ ಬೇಡ್ತೀಯ 10 ರೂಪಾಯಿ ಅಂತ ಕೇಳಿದಾಗ ಆತ ಹೇಳಿದಂತೆ, ಕೀಲಿಕೈ ಇಲ್ಲ ಸರ್ ನನ್ನ ಕಡೆಗೆ, ಕಪಾಟಿದೆ ಗೊತ್ತಿದೆ ಒಳಗಡೆ, ಕೀಲಿಕೈ ಇಲ್ಲ. ಅವ್ರು ಹೇಳಿದಂಥ, ಹುಚ್ಚ, ಆ ಕೀಲಿಕೈ ನಿನ್ನ ಕಿಸೆದಲ್ಲೇ ಇದೆಯಲ್ಲೋ, ಜೇಬಲ್ಲಿ ಇದೆಯಲ್ಲ, ಹುಡ್ಕೋ ಅಂದರು. ಅಯ್ಯೋ ಇಲ್ಲೇ ಇದೆಯಲ್ಲ, ನನಗೆ ಗೊತ್ತೇ ಇರಲಿಲ್ಲ ಅಂತ. ನಮ್ಮ ಪರಿಸ್ಥಿತಿನೂ ಹಾಗೆ ಆಗಿದೆ. ಕನ್ನಡದ ವಿಶೇಷವಾದಂಥ ಜ್ಞಾನ ಭಂಡಾರ ಕೂತ್ಕೊಂಡಿದೆ, ಅದರ ಕೀಲಿಕೈ ನಮ್ಮ ಕೈಯಲ್ಲೇ ಇದೆ. ಅದನ್ನು ತೆಗೆದು ಬಳಸ್ಕೊಂಡ್ರೆ ನಮ್ಮ ಜೀವನವನ್ನು ಸಮೃದ್ಧಿ ಮಾಡುವಂಥ ಕನ್ನಡ ಅಲ್ಲಿದೆ. ಅದನ್ನು ದಯವಿಟ್ಟು ಬಳಸ್ಕೊಳ್ಳೋಣ. ಕನ್ನಡದ ವೃದ್ಧಿ ಮಾಡೋದ್ರ ಜೊತೆಗೆ ನಮ್ಮ ಜೀವನದ ಉನ್ನತಿಕೆ ಆಗುತ್ತೆ. ತಾವು ನೋಡಬೇಕು, ರಾಮಾಯಣ ದರ್ಶನ ಓದಿದಾಗ ಕಣ್ಣಲ್ಲಿ ನೀರು ಬರ್ತದೆ. ತಾವು ಓದಬೇಕು, DVG ಅವ್ರ ಕೃತಿಗಳನ್ನು ಓದಬೇಕು. ಮಂಕುತಿಮ್ಮನ ಕಗ್ಗ ಆಗ್ಬೋದು, ಬಾಳಿಗೊಂದು ನಂಬಿಕೆ ಆಗ್ಬೋದು, ಜೀವನ ದರ್ಶನ, ಜೀವನ ಧರ್ಮ ಯೋಗ ಪುಸ್ತಕ ಓದಬೇಕು. ಓದಿದಾಗ ಅನಿಸುತ್ತೆ, ಅಯ್ಯೋ ಇಷ್ಟೊಂದು ವಿಷಯ ಇದೆಯಲ್ಲಪ್ಪ, ನಮ್ಗೆ ಗೊತ್ತೇ ಇರಲಿಲ್ಲ ಅನಿಸುತ್ತೆ. ಇದು ನಮ್ದು ಹೇಗಿದೆ ಗೊತ್ತಾ? ಆಗಲೇ ಹೇಳಿದ್ನಲ್ಲ, ಕಪಾಟಲ್ಲಿ ದುಡ್ಡಿದೆ, ಕೀಲಿಕೈ ಜೇಬಲ್ಲಿದೆ, ತೆಗೆದು ನೋಡುವಷ್ಟು ವ್ಯವಧಾನ ನಮಗಿಲ್ಲ.
ನಾವು ಕನ್ನಡದ ಪ್ರೇಮಿಗಳಾದವರು ಆ ಕೆಲಸವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಬೇಕು. ಅದಕ್ಕೆ ನಾನು ಹೇಳೋದು, ದೊಡ್ಡ ದೊಡ್ಡವರು ನಮ್ಮವರಿದ್ದರು, ಹೌದಪ್ಪ, ಪಂಪ ಇದ್ದ, ರನ್ನ, ಜನ್ನ, ಹೊನ್ನ, ನಮ್ಮ ಪೊನ್ನ, ರಾಘವಾಂಕ, ಕುಮಾರವ್ಯಾಸ, ಇವರೆಲ್ಲ ನಮ್ಮವರು ಅಂತ ಹೇಳಿಕೊಳ್ಳುವಂಥ ನಮ್ಮ ಹೆಮ್ಮೆ ಹೆಗಲು ಆಕಾಶವನ್ನು ತಾಗಬೇಕು. ನಾವು ಕನ್ನಡಿಗರು, ಕನ್ನಡದ ಭಾಷೆ ನಮ್ಮದು ಅಂತ ಹೇಳುವಂಥ ಸಂತೋಷ ಹೃದಯದಿಂದ ಉಕ್ಕಿ ಬರಬೇಕು. ಹಾಗೆ ದಿನಾಲೂ ಆಗ್ತಾ ಇದ್ದರೆ ರಾಜ್ಯೋತ್ಸವ ಒಂದು ದಿವಸಕ್ಕೆ ಮಾತ್ರ ಸೀಮಿತ ಆಗದೇನೆ ಇಡೀ ವರ್ಷದುದ್ದಕ್ಕೂ ನಮ್ಮ ಜೀವನದುದ್ದಕ್ಕೂ ಬಂದಾಗ ಭಾಷೆಗೂ ಸಂತೋಷ, ನಮ್ಮ ಜೀವನಕ್ಕೂ ಒಂದು ಸಮೃದ್ಧಿ, ತೃಪ್ತಿ.